ಅವನಿಗೆ ವಿಷಯ ಕೊಟ್ಟ. ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮ್ಮ ಒಳ್ಳೆ ಕೇಸು ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು, PCCFಗೆ ಮಾತನಾಡಿದ್ರು, ಒಂದು ಕೆಲಸ ಮಾಡಿ, ಗೆಂಡಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು, ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು, ಆ ಕಾರಲ್ಲಿ ಲಿಸ್ಟ್ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇವರು ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು, ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು. ಈ ಕರಸೇವಕರೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ, ಅದಕ್ಕೆ ಇದನ್ನು ಕೋಟ್ ಮಾಡ್ತಾ ಇದ್ದಾನೆ ಇಲ್ಲಿ. A1 A2ನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳ ಕಚೇರಿ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು. ಅದು ಅಲ್ಲೇ ಅಧಿಕಾರಿಗಳೇ ಬೇಲ್ ಕೂಡ ಸೆಕ್ಷನ್. ಅದು 28ನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನು ಭೇಟಿ ಮಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು. ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂಥೇಳಿ ಎಲ್ಲ ಮಾಹಿತಿ ಕೊಟ್ಟರು. ಅವರೇ ಭೇಟಿ ಕೊಟ್ಟು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ. ಇಲ್ಲಿ A1 A2 ಆಮೇಲೆ A3 ಮಾಡಿದ್ರು. A1 A2ಗೆ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು. ಇವ್ರನ್ನ ಯಾಕೆ ತಗೊಂಡೋದ್ರು ಜೈಲಿಗೆ ಕಳಿಸ್ಲಿಕ್ಕೆ? ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು, ಮ್ಯಾಜಿಸ್ಟ್ರೇಟು ಇವ್ರು ಮುಖಕ್ಕೆ ಉಗಿದ್ರು, ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಯಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ, ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸೆ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು. ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೋತಾರೆ. ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇಲ್ಲಿ ಲೀಸು ಇವನು ತಗೊಂಡಿರೋದು ಅಷ್ಟೇ, ವಿಕ್ರಮ್ ಸಿಂಹ ಶುಂಠಿ ಬೆಳಿಲಿಕ್ಕೆ. ಏನಲ್ಲ ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನಾ? ಮರ ಕಟ್ ಮಾಡಿರೋದು. ಮರ ಕಟ್ ಮಾಡಿದಾರೆ ಯಾರು? ಬೀಟೆ ಮರನ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನೀವು ಸರ್ಕಾರ, ನೀವು ಅವರು ಡೈರೆಕ್ಷನ್ ಕೊಟ್ಟು PCCFಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆ್ಯಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣವರೇ? ನಾವು ಮಾಡಿರೋದೇ ಸರಿ. ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಕ್ಕೆ? ಇಲ್ಲಿ ಇದಿಷ್ಟೇ ಅಲ್ಲ, ಪಾಪ DFO ಸಸ್ಪೆಂಡ್ ಮಾಡಿದ್ರಲ್ಲ ಈಗ, ಆ ಬೀಟ ಮರ ಇಡಲಿಲ್ಲ ಅಂತೇಳಿ ತಗೊಂಡೋಗಿ. ಭಾಳ ಗಂಭೀರವಾದ ವಿಷಯ ಇದು. ಯಾವ ಮಟ್ಟಕ್ಕೆ ಸರ್ಕಾರದ ನಡವಳಿಕೆ ಇದೆ ಅನ್ನೋದಕ್ಕೆ. ಆ DFO ಮತ್ತು ಇನ್ನು 4 ಜನ ಸಸ್ಪೆಂಡ್ ಮಾಡೋರಲ್ಲ, ಆ DFO ಬ್ಯಾಕ್ಗ್ರೌಂಡು ತಗೊಳ್ಳಿ ನೀವು. ಮಾಧ್ಯಮದ ಸ್ನೇಹಿತರು ಯಾರೋ ಮೋಹನ್ ಕುಮಾರ್ ಅಂತ ಹೇಳಿ, ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ. ಅಹಿಂದ ನಾಯಕರು ಇವರು, ರಕ್ಷಣೆ ಕೊಡೋರು ಇವರು ಬಿಟ್ಟರೆ ಯಾರೂ ಇಲ್ಲ. ಈಗ ದಲಿತರ ನಾಯಕರಾಗ ಕೊಟ್ಟವ್ರು ಅಹಿಂದ. ಅಲ್ಪಸಂಖ್ಯಾತರಿಗೆ ತವ ಏನು ಬೇಕು? ನಿಮ್ಗೆ ಯಾರೂ ಕಾಣ್ತಾ ಇಲ್ಲ. ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀರಲ್ಲ, ಏನು ತಪ್ಪು ಮಾಡಿದಂತ ಮಾಡಿದ್ದೀರಿ ಈ ಸರ್ಕಾರದಲ್ಲಿ? ಪರಮೇಶ್ವರ್ ಅವರೇ, ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ, ಆ ಅಧಿಕಾರಿ ಪೋಸ್ಟಿಂಗ್ ಹೆಂಗೆ ಕೊಟ್ರಿ? ಹಾಸನಕ್ಕೆ ಹಾಕೋದಲ್ಲ DFO. ಆ ಅಧಿಕಾರಿ ಹಾಸನಕ್ಕೆ ಹಾಕಬೇಕಾದ್ರೆ DFOನ ಮೋಹನ್ ಕುಮಾರ್ನ ಯಾರ್ದು
ಇನ್ಫ್ಲೂಯೆನ್ಸಲ್ಲಿ ಆದೇಶದ ಕಾಪಿ ಕೊಡಬೇಕಲ್ಲ ಡಿ ಪಿ ಆರಿಂದ. ಆದೇಶದ ಕಾಪಿ ಡಿ ಪಿ ಆರಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು ಡಿ ಪಿ ಆರ್ ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ? ಆದೇಶದ ಕಾಪಿ ತಗೊಂಡ ಎಮ್ ಎಲ್ ಎ ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ? ಇದೆಲ್ಲೋ ಇಲ್ಲೆಲ್ಲೋ ಯಶವಂತಪುರದ ಫ್ಲ್ಯಾಟಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕ್ಕೆ, ಮಿಷಿನ್ ಬೇರೆ ಆ ಕಟ್ಟಿನ 500 ರೂಪಾಯಿ ಕಟ್ಟುಗಳನ್ನ ಎಣ್ಸೋಕ್ಕೆ. ಪಾಪ ಆ ಅಧಿಕಾರಿ ಅವನ ಹೆಂಡ್ತಿ ಒಡವೆ ತೊಗೊಂಡೋಗಿ ಇಟ್ಟವನೇ ಆ ದುಡ್ಡು ಹೊಂದಿಸೋದಕ್ಕೆ, ಸಾಲ ಮಾಡ್ಕೊಂಡವನೇ. ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು 3-4 ತಿಂಗಳಾಗಿಲ್ಲ, ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ, ಮತ್ತೀಗ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡೋಂಗಿಲ್ವಲ್ಲ. ಇನ್ನೊಬ್ಬನಿಗೆ ಹುಡುಕ್ತಾರೆ ಇದೇ ಥರ ಮಿಕ್ಕವ, ಮತ್ತಿನ್ನೊಂದು 50 ಲಕ್ಷ ವಸೂಲಿಗೆ. ಇದಾ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ? ನಾನು ಹೇಳಿದ್ರೆ ಕುಮಾರಸ್ವಾಮಿಗೆ ತಲೆಕೆಟ್ಟೋಗಿದೆ, ಸೋತ್ಬಿಟ್ಟೆ ಅಂತ ಹೇಳಿ ಏನೇನೋ ಮಾತಾಡ್ತಾನೆ. ನಿಜಕ್ಕೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಒಬ್ಬ ದಲಿತ ಪ್ರಾಮಾಣಿಕ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರಲ್ಲ, 2ನೇ ತಾರೀಕು ನಮ್ಮ ಅರಣ್ಯ ಇಲಾಖೆ ಸಚಿವರು ಈಗ ಎಂಥದ್ದು 2 ಲಕ್ಷ ಅರಣ್ಯ ಭೂಮಿಗಳ ಅಕ್ರಮ ಎಲ್ಲ ಬಿಡಿಸ್ತಾರಂತೀಗ. ಮೀಟಿಂಗ್ ಮಾಡಿದ್ರಲ್ಲಪ್ಪ ಅರಣ್ಯ ಮಂತ್ರಿಗಳು, 40 ಜನ ಅಧಿಕಾರಿಗಳಿದ್ರಲ್ಲ, ಏನೇ ಚರ್ಚೆ ನಡೀತಲ್ಲಿ ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ 5 ಜನನ್ನ? ಯಾವ ಅಧಿಕಾರಿಗಳು ಇದು ಮಾಡ್ತಿರೋ ತಪ್ಪು ಅಂತ ಹೇಳಿ ಸೀನಿಯರ್ ಅಧಿಕಾರಿಗಳು ಹೇಳಿದಾಗ ಏನು ಹೇಳಿದ್ರಿ? ಅವ್ರು ಹೇಳಿದ್ರು ಸೀನಿಯರ್ ಅಧಿಕಾರಿ, ಇಂಥ ಪ್ರಕರಣದಲ್ಲಿ ನೀವು ಇಂಥ ಅಧಿಕಾರಿಗಳನ್ನ ಈ ಥರ ಏನು ಸಸ್ಪೆಂಡ್ ಮಾಡಿದ್ದೀರಿ, ಇದನ್ನು ಏನಾದರೂ ನೀವು ಸೀರಿಯಸ್ ಆಗಿ ಮಾಡೋದೇ ಆದರೆ ಒಂದು 150 ಜನ ಫಾರೆಸ್ಟ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತಾರೆ ಮೀಟಿಂಗ್ನಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಇದು ಈ ಸರ್ಕಾರ ಯಾವ ಪಾರದರ್ಶಕತೆಯಿಂದ ನಡೆಸ್ತಾ ಇದ್ದಾರೆ. ಎಲ್ಲಿದೆ ತೋರಿಸಿ ಡಾಕ್ಯುಮೆಂಟು? ಎಲ್ಲಿದೆ ಡಾಕ್ಯುಮೆಂಟು ಕೇಳ್ತೀರಿ ಎಲ್ಲದಕ್ಕೂ. ಡಿ ಪಿ ಆರಲ್ಲಿ ಆದೇಶ ಏನಾಯಿತು? ಈ ಅಧಿಕಾರಿದು ದಲಿತ ಸಮಾಜ ಸೇರಿದಂಥ ಅಧಿಕಾರಿದು ಯಾರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರಿ ವರ್ಗಾವಣೆ ಆದೇಶದ ಪ್ರತಿನ? ಆ ಶಾಸಕ ತಗೊಂಡೋಗಿ ಎಷ್ಟು ವಸೂಲಿ ಡಿಮ್ಯಾಂಡ್ ಇಟ್ಕೊಂಡು ಕೂತ್ಕೊಂಡ? ಇವತ್ತು ಆ ಪ್ರತಾಪ್ ಸಿಂಹನ ತಮ್ಮ ತಪ್ಪು ಮಾಡಿದೆ, ತಗೊಂಡೋಗಿ ಜೈಲಿಗೆ ಕಳಿಸ್ತೀರಿ. ಇದು ನೀವು ಮಾಡ್ತೀರಾ ಅಧಿಕಾರ? ಇದು ಈ ಸರ್ಕಾರ ಅಲ್ಲ, ಇದನ್ನ ಏತ್ರಿ ಆಮೇಲೆ ಸೇರಿಸ್ಕೊಂಡ್ರು. ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರಲ್ಲ ಸೇರಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆ ಬೀಟೆ ಮರನೂ, ಯಾಕೆಂದ್ರೆ ಇವ್ರಲ್ಲ ಅಡ್ವೊಕೇಟ್ ಅಲ್ಲ, ಸಾಕ್ಷಿಗಳ ಹೆಂಗೆ ತಯಾರು ಮಾಡಬೇಕು ಅಂತ ಹೇಳಿ PCCFಗೆ ಬೀಟೆ ಮರ ಅಲ್ಲಿಂದ ಗೆಂಡಕೆರೆ ಫಾರೆಸ್ಟಿಂದ ಅಲ್ಲಿಂದ ತಗೊಂಡು ಅಲ್ಲಿ ಹೋಗಿ ತಗೊಂಡೋಗಿ ಹಾಕಿ ಅಂತಾರೆ ಸ್ಪಾಟ್ಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು. ಇದು ಈ ರಾಜ್ಯ ಆಡಳಿತ ನಡೀತಾ ಇರೋದು. ಹೌದು, ನನಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ. ಕಾಲರ್ ಲಿಸ್ಟ್ ತೆಗೆಸಿ ಯಾರ್ಯಾರಿಗೆ ಯಾವ ಟೈಮಲ್ಲಿ ಆ ಟೈಮಲ್ಲಿ ಚರ್ಚೆಗಳಾಗಿದೆ, ಫೋನಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಇಡಕ್ಕೆ ಹೇಳಿ. ಇದಕ್ಕೂ ಒಂದು 4 ಒಂದಷ್ಟು ತನಿಖೆ ಇದು ಕೊಡ್ತಿರೋ ಸಮಿತಿಯ? ಇಲ್ಲ ಇನ್ಯಾರು ಮಾಡಿದಿರಲ್ಲ 2-3, ಇಲ್ಲ ಕೆಂಪಣ್ಣನ ಆಯೋಗ ಮಾಡಿದಿರಲ್ಲ ಹಿಂದೆ, ಆ ಥರ ಇದಕ್ಕೊಂದು ಆಯೋಗ ಮಾಡ್ತೀರಾ ತನಿಖೆಗೆ? ನಾನು ವಿಷಯಗಳನ್ನು ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ. ಇದು ನಡೆದಂಥದ್ದು, ಇದು ಈ ಪ್ರಕರಣದಲ್ಲಿ ಇದು ನಡೆದಿರತಕ್ಕಂಥದ್ದು. ಅದರಿಂದ ಒಂದು ಕಡೆ BJP ನಮ್ಮ ಸ್ನೇಹಿತರು 3 ದಿವಸದಿಂದ ಸ್ಟೇಷನ್ಗಳ ಮುಂದೆ ಕೂತವರಲ್ಲ, ಈಗ ನಾವು ಕರ್ಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ, ನಾವು ಕರ್ಸೇವಕರು ನಮ್ಮನ್ನು ಅರೆಸ್ಟ್ ಮಾಡಿ ಅಂತೇಳಿ. ಅಲ್ಲಿ ಯಾರನ್ನ ಪಾಪ ಮಾಡಿದ್ದೀರಲ್ಲ, ಮಾಡಿ ಎಲ್ಲರನ್ನೂ ಯಾವ ರೀತಿ ಮಾಡ್ತೀರ ಅನ್ನೋದಕ್ಕೆ ಇದಕ್ಕಿಂತಲೂ ಬೇಕಾ? ವಿಕ್ರಮ್ ಸಿಂಹನಿಗಿಂತಲೂ ನಿಮಗೆ ಉದಾಹರಣೆ ಬೇಕಾ ಈ ಸರ್ಕಾರದ ನಡವಳಿಕೆ, ಅಧಿಕಾರ ಯಾಕೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ? ಅದಕ್ಕೆ ಇವತ್ತು ನಾನು ಈ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೊಡ್ಡವ್ರದ್ದು ನೈಸ್ತು ಅವೆಲ್ಲ ಮುಂದೆ ಚರ್ಚೆ ಮಾಡೋಣ, ಎಲ್ಲೂ ಹೋಗಲ್ಲ, ಇರ್ತೀವಿ, ಬದುಕಿರ್ತೀವಿ. ಅವ್ರ ಹೋರಾಟ ಇದೆಯಲ್ಲ 30 ವರ್ಷದ್ದು, ಆ ನೈಸ್ ವಿಷಯದಲ್ಲಿ
ಯಾವ ಕಾರಣಕ್ಕೂ ಅದರಲ್ಲಿ ರೈತನಿಗೆ ನ್ಯಾಯ ದೊರಕೋವರಿಗೆ, ಆ ಅಕ್ರಮವನ್ನು ಸರಿಪಡಿಸೋವರಿಗೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಾವು ಮುಂದುವರಿಸ್ತೀವಿ ಅದನ್ನು. ಅದು ಮುಂದಕ್ಕೆ ಸಮಯ ಇದೆ. ಈಗ ನಾವು ಚರ್ಚೆ ಮಾಡೋದ್ರ ಬಗ್ಗೆ ನಿಮಗೆ ಇವತ್ತು ಜನಗಳಿಗೆ ನಿಮಗೂ ಬೇಕಾಗಿರೋದು ಇವತ್ತು ವಿಷಯ ಅಲ್ಲಿದೆ, ಎಲ್ಲರ ಗಮನ ಆ ಕಡೆ ಇದೆ. ಅದರಿಂದ ಆ ಗಮನಕ್ಕೆ ಇದು ಒಂದು ಒತ್ತು ಕೊಡಲಿಕ್ಕೆ ನಿಮಗೆ ಕೊಡ್ತಾ ಇದ್ದೇನೆ. ಈ ಅರಣ್ಯ ಇಲಾಖೆಯಲ್ಲಿ ಪಾಪ 5 ಜನ ಅಧಿಕಾರಿಗಳು ಹೋಗಿ ವಿಕ್ರಮ್ ಸಿಂಗನ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬೇರೆ, ನೀವು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು. ಬೀಟೆ ಮರ ಯಾರು ಕಡ್ದಿಲ್ಲ. ಬೀಟೆ ಮರನ ಗೆಂಡಕೆರೆ ಫಾರೆಸ್ಟಲ್ಲಿ ಕಡಿದು ಅಲ್ಲಿಂದ ತಂದು ಇಲ್ಲಿಗೆ ಹಾಕೊಳ್ಳಿ ಅಂತಾರೆ ಕೇಸ್ ಬುಕ್ ಮಾಡೋಕ್ಕೆ. ಯಾಕೆಂದ್ರೆ ಅದು ಅಫೆನ್ಸು. ಇವ್ರು ಕಟ್ ಮಾಡಿರೋದು ಅವ್ರ ಜಯಮ್ಮನ್ ಅವರು, ಅದು ಕಾಡು ಮರಗಳವು. ಅದು ಅಲ್ಲೇ ಹಾಸನ ಪಕ್ಕದಲ್ಲೇ, ಅದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲಿ. ಯಾವಾಗ ಹೋದಾಗ ಗೆಸ್ಟ್ ಹೌಸಲ್ಲಿ ಇದ್ದರೆ ಅಲ್ಲಿ ರೆಸ್ಟ್ ಇದಕ್ಕೆ ಚುನಾವಣೆಗೆ ಹೋದಾಗ ಅಲ್ಲಿ ಬೀಟೆ ಮರವೇ ಅಂತ ಗೊತ್ತಾಗಿ ಬಹುಶಃ ಅಲ್ಲಿ ಹೇಳವ್ರೆ ಕಟ್ ಮಾಡ್ತಂದು ಇಲ್ಲಿ ಹಾಕಿ ಅಂತ. ಕೇಸ್ ಫಿಟ್ ಮಾಡಬೇಕಲ್ಲ ಸ್ಟ್ರಾಂಗ್ ಆಗಿ, ಪ್ರತಾಪ್ ಸಿಂಹ ಬಾಯಿ ಮುಚ್ಚಿಸ್ಬೇಕಲ್ಲ. ಅದಕ್ಕೆ ಬಹುಶಃ ಇದೆಲ್ಲ ನಡೆದಿದೆ ಈ ಡ್ರಾಮಾ. ಒಂದು ಕಲ್ಯಾಣಿ ಗ್ರೂಪ್ ಎಲ್ಲ ಜೊತೆಗಿದ್ದಾಗ ದೇವೇಗೌಡರು ಮಾಜಿ ಪ್ರಧಾನಿ ಆದಮೇಲೆ ಈ ಹೋರಾಟನ ತೆಗೆದುಕೊಂಡಾಗ 1 ರಿಂದ 5 ಕೋಟಿ ರೂಪಾಯಿನ ಅವರು ಶಿವಕುಮಾರ್ ಕೇಳಿ ಅಣ್ಣ ಅವರು ಡ್ರಾ ಮಾಡ್ತಾರೆ, ದೇವೇಗೌಡರು ಕೊಡಬೇಕು. ಇದು ಅವ್ರ ಗಮನಕ್ಕೆ ಬಂದಿಲ್ಲ. ಎರಡನೇದು, ನಿಮ್ಮ ಕ್ಯಾಬಿನೆಟ್ ನಲ್ಲಿ ಬಿಜೆಪಿ ಮಂತ್ರಿಗಳು 1 ದಿನ ಕ್ಯಾಬಿನೆಟ್ ಅಟೆಂಡ್ ಮಾಡಲ್ಲ. ಯಾವ ಕಾರಣಕ್ಕಾಗಿ ಅಟೆಂಡ್ ಮಾಡಲ್ಲ? ಅದೆಲ್ಲ ಗೊತ್ತಿರೋ ವಿಷಯವಲ್ಲ ಬ್ರದರ್. ಕ್ಯಾಬಿನೆಟ್ಗೆ ಯಾಕೆ ಸಬ್ಜೆಕ್ಟ್ ಬರುತ್ತೆ, ಆ ಸಬ್ಜೆಕ್ಟ್ ತಗೋಬಾರ್ದು ಅನ್ನೋದಕ್ಕೆ, ಅದಕ್ಕೆ ಅಟೆಂಡ್ ಮಾಡಿ. ನಾನು ಇಲ್ಲಿ ಸಮರ್ಥನೆ ಮಾಡೋದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಈ ಸಮರ್ಥನೆಗೂ ಅದಕ್ಕೂ ನಮ್ಮ ನೈಸ್ ವಿಷಯದಲ್ಲಿ ನಾವು ಯಾರ ಜೊತೆನೂ ರಾಜಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಸ್ವತಂತ್ರವಾಗಿ ಆ ನೈಸ್ನ ಅಕ್ರಮಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೇವೆ. ಸನ್ಮಾನ್ಯ ದೇವೇಗೌಡರಿಗೇನು ಸೋನಿಯಾ ಗಾಂಧಿಗೆ ಪತ್ರ ಬರೆದು ಅಂದ್ರಲ್ಲ, ಅವ್ರಿಗಷ್ಟೇ ಅಲ್ಲ, ನರೇಂದ್ರ ಮೋದಿ ಅವ್ರಿಗೂ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಗಳಾದ ಮೇಲೆ ಅವ್ರಿಗೂ ಪತ್ರ ಬರೆದು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ.